5 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಈ ಪ್ರವಾಸ ತುಂಬಾ ಮಹತ್ವ ಪಡ್ಕೊಂಡಿದ್ದು ಭಾರತಕ್ಕೆ ಇದರಿಂದ ಏನ್ ಲಾಭ ಅನ್ನೋದನ್ನ ನೋಡೋಣ ಬನ್ನಿ. ಐದು ರಾಷ್ಟ್ರಗಳ ಪ್ರವಾಸ ಕೈಗೊಂಡ ಮೋದಿ ಇಡೀ ವಿಶ್ವದ ಚಿತ್ತ ನಮೋ ಪ್ರವಾಸದತ್ತ. ಪ್ರಧಾನಿ ನರೇಂದ್ರ ಮೋದಿ ಘಾನಾ, ಟ್ರಿನಿಡಾಡ್ ಮತ್ತು ಟೊಬಾಗೊ, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ನಮೀಬಿಯಾ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಇದು ಮೋದಿಯವರ ಸುದೀರ್ಘ ರಾಜತಾಂತ್ರಿಕ ಭೇಟಿಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಒಟ್ಟು 8 ದಿನಗಳಲ್ಲಿ 5 ರಾಷ್ಟ್ರಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದೇ ಪ್ರವಾಸದಲ್ಲಿ ಜುಲೈ 6 ಮತ್ತು 7ರಂದು ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಪ್ರಧಾನಿ ಭಾಗವಹಿಸಲಿದ್ದಾರೆ. ನಮೋ ವಿದೇಶಾಂಗ ರಣತಂತ್ರ ಏನು? 5 ದೇಶಗಳ ಭೇಟಿ, ಭಾರತಕ್ಕೇನು ಲಾಭ? ವಿಶ್ವದ ದಕ್ಷಿಣ ಭಾಗದೊಂದಿಗೆ ಭಾರತದ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಭಾರತಕ್ಕೆ ಆರ್ಥಿಕತೆಯಲ್ಲಿ ಮತ್ತಷ್ಟು ಬೂಸ್ಟರ್ ಕೊಡಲಿದೆ. ಮೋದಿ ಪ್ರವಾಸ ಅತ್ಯಂತ ಮಹತ್ವದ್ದಾಗಿದ್ದು ಘಾನಾದೊಂದಿಗೆ ದ್ವಿಪಕ್ಷೀಯ ಒಪ್ಪಂದ ಸಾಧ್ಯತೆ ಇದೆ. ಅಲ್ಲದೆ ಹೂಡಿಕೆ, ಇಂಧನ, ಸಹಕಾರಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ. ಬಳಿಕ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಜೊತೆ ವ್ಯಾಪಾರ ವೃದ್ಧಿ. ಅರ್ಜೆಂಟೀನಾ ಅಡುಗೆ ಎಣ್ಣೆ ಉತ್ಪಾದಿಸುವ ರಾಷ್ಟ್ರ ಆದ್ದರಿಂದ ಭಾರತ ಸೋಯಾಬೀನ್, ಸೂರ್ಯಕಾಂತಿ ಎಣ್ಣೆ ಆಮದು ಮಾಡಿಕೊಳ್ಳಲಿದೆ. ಜೊತೆಗೆ ಕೃಷಿ, ತಂತ್ರಜ್ಞಾನ, ಖನಿಜ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿ. ಬಳಿಕ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಮೋದಿ ಭಾಗಿಯಾಗಲಿದ್ದಾರೆ. ನಮೀಬಿಯಾದೊಂದಿಗೆ ಸ್ನೇಹ ಸಂಬಂಧ ವೃದ್ಧಿ ಸಾಧ್ಯವಾಗಲಿದೆ. ಪ್ರಧಾನಿ ಮೋದಿಯ ಈ ವಿದೇಶ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಅನಿಸಿಕೊಂಡಿದ್ದು ಮೋದಿ ಈ ಮೂಲಕ ಭಾರತವನ್ನ ಮತ್ತಷ್ಟು ಪವರ್ಫುಲ್ ಮಾಡಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ 5 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಈ ಪ್ರವಾಸ ತುಂಬಾ ಮಹತ್ವ ಪಡ್ಕೊಂಡಿದ್ದು ಭಾರತಕ್ಕೆ ಇದರಿಂದ ಏನ್ ಲಾಭ ಅನ್ನೋದನ್ನ ನೋಡೋಣ ಬನ್ನಿ. ಐದು ರಾಷ್ಟ್ರಗಳ ಪ್ರವಾಸ ಕೈಗೊಂಡ ಮೋದಿ ಇಡೀ ವಿಶ್ವದ ಚಿತ್ತ ನಮೋ ಪ್ರವಾಸದತ್ತ. ಪ್ರಧಾನಿ ನರೇಂದ್ರ ಮೋದಿ ಘಾನಾ, ಟ್ರಿನಿಡಾಡ್ ಮತ್ತು ಟೊಬಾಗೊ, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ನಮೀಬಿಯಾ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಇದು ಮೋದಿಯವರ ಸುದೀರ್ಘ ರಾಜತಾಂತ್ರಿಕ ಭೇಟಿಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಒಟ್ಟು 8 ದಿನಗಳಲ್ಲಿ 5 ರಾಷ್ಟ್ರಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದೇ ಪ್ರವಾಸದಲ್ಲಿ ಜುಲೈ 6 ಮತ್ತು 7ರಂದು ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಪ್ರಧಾನಿ ಭಾಗವಹಿಸಲಿದ್ದಾರೆ. ನಮೋ ವಿದೇಶಾಂಗ ರಣತಂತ್ರ ಏನು? 5 ದೇಶಗಳ ಭೇಟಿ, ಭಾರತಕ್ಕೇನು ಲಾಭ? ವಿಶ್ವದ ದಕ್ಷಿಣ ಭಾಗದೊಂದಿಗೆ ಭಾರತದ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಭಾರತಕ್ಕೆ ಆರ್ಥಿಕತೆಯಲ್ಲಿ ಮತ್ತಷ್ಟು ಬೂಸ್ಟರ್ ಕೊಡಲಿದೆ. ಮೋದಿ ಪ್ರವಾಸ ಅತ್ಯಂತ ಮಹತ್ವದ್ದಾಗಿದ್ದು ಘಾನಾದೊಂದಿಗೆ ದ್ವಿಪಕ್ಷೀಯ ಒಪ್ಪಂದ ಸಾಧ್ಯತೆ ಇದೆ. ಅಲ್ಲದೆ ಹೂಡಿಕೆ, ಇಂಧನ, ಸಹಕಾರಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ. ಬಳಿಕ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಜೊತೆ ವ್ಯಾಪಾರ ವೃದ್ಧಿ. ಅರ್ಜೆಂಟೀನಾ ಅಡುಗೆ ಎಣ್ಣೆ ಉತ್ಪಾದಿಸುವ ರಾಷ್ಟ್ರ ಆದ್ದರಿಂದ ಭಾರತ ಸೋಯಾಬೀನ್, ಸೂರ್ಯಕಾಂತಿ ಎಣ್ಣೆ ಆಮದು ಮಾಡಿಕೊಳ್ಳಲಿದೆ. ಜೊತೆಗೆ ಕೃಷಿ, ತಂತ್ರಜ್ಞಾನ, ಖನಿಜ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿ. ಬಳಿಕ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಮೋದಿ ಭಾಗಿಯಾಗಲಿದ್ದಾರೆ. ನಮೀಬಿಯಾದೊಂದಿಗೆ ಸ್ನೇಹ ಸಂಬಂಧ ವೃದ್ಧಿ ಸಾಧ್ಯವಾಗಲಿದೆ.
ಪ್ರಧಾನಿ ಮೋದಿಯ ಈ ವಿದೇಶ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಅನಿಸಿಕೊಂಡಿದ್ದು ಮೋದಿ ಈ ಮೂಲಕ ಭಾರತವನ್ನ ಮತ್ತಷ್ಟು ಪವರ್ಫುಲ್ ಮಾಡಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ 5 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಈ ಪ್ರವಾಸ ತುಂಬಾ ಮಹತ್ವ ಪಡ್ಕೊಂಡಿದ್ದು ಭಾರತಕ್ಕೆ ಇದರಿಂದ ಏನ್ ಲಾಭ ಅನ್ನೋದನ್ನ ನೋಡೋಣ ಬನ್ನಿ. ಐದು ರಾಷ್ಟ್ರಗಳ ಪ್ರವಾಸ ಕೈಗೊಂಡ ಮೋದಿ ಇಡೀ ವಿಶ್ವದ ಚಿತ್ತ ನಮೋ ಪ್ರವಾಸದತ್ತ. ಪ್ರಧಾನಿ ನರೇಂದ್ರ ಮೋದಿ ಘಾನಾ, ಟ್ರಿನಿಡಾಡ್ ಮತ್ತು ಟೊಬಾಗೊ, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ನಮಿಬಿಯಾ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಇದು ಮೋದಿಯವರ ಸುದೀರ್ಘ ರಾಜತಾಂತ್ರಿಕ ಭೇಟಿಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಒಟ್ಟು 8 ದಿನಗಳಲ್ಲಿ 5 ರಾಷ್ಟ್ರಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದೇ ಪ್ರವಾಸದಲ್ಲಿ ಜುಲೈ 6 ಮತ್ತು 7ರಂದು ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಪ್ರಧಾನಿ ಭಾಗವಹಿಸಲಿದ್ದಾರೆ. ನಮೋ ವಿದೇಶಾಂಗ ರಣತಂತ್ರ ಏನು? 5 ದೇಶಗಳ ಭೇಟಿ, ಭಾರತಕ್ಕೇನು ಲಾಭ? ವಿಶ್ವದ ದಕ್ಷಿಣ ಭಾಗದೊಂದಿಗೆ ಭಾರತದ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಭಾರತಕ್ಕೆ ಆರ್ಥಿಕತೆಯಲ್ಲಿ ಮತ್ತಷ್ಟು ಬೂಸ್ಟರ್ ಕೊಡಲಿದೆ. ಮೋದಿ ಪ್ರವಾಸ ಅತ್ಯಂತ ಮಹತ್ವದ್ದಾಗಿದ್ದು ಘಾನದೊಂದಿಗೆ ದ್ವಿಪಕ್ಷೀಯ ಒಪ್ಪಂದ ಸಾಧ್ಯತೆ ಇದೆ. ಅಲ್ಲದೆ ಹೂಡಿಕೆ, ಇಂಧನ, ಸಹಕಾರಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ. ಬಳಿಕ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಜೊತೆ ವ್ಯಾಪಾರ ವೃದ್ಧಿ. ಅರ್ಜೆಂಟೀನಾ ಅಡುಗೆ ಎಣ್ಣೆ ಉತ್ಪಾದಿಸುವ ರಾಷ್ಟ್ರ ಆದ್ದರಿಂದ ಭಾರತ ಸೋಯಾಬೀನ್, ಸೂರ್ಯಕಾಂತಿ ಎಣ್ಣೆ ಆಮದು ಮಾಡಿಕೊಳ್ಳಲಿದೆ. ಜೊತೆಗೆ ಕೃಷಿ, ತಂತ್ರಜ್ಞಾನ, ಖನಿಜ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿ. ಬಳಿಕ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಮೋದಿ ಭಾಗಿಯಾಗಲಿದ್ದಾರೆ. ನಮೀಬಿಯಾದೊಂದಿಗೆ ಸ್ನೇಹ ಸಂಬಂಧ ವೃದ್ಧಿ ಸಾಧ್ಯವಾಗಲಿದೆ. ಪ್ರಧಾನಿ ಮೋದಿಯ ಈ ವಿದೇಶ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಅನಿಸಿಕೊಂಡಿದ್ದು ಮೋದಿ ಈ ಮೂಲಕ ಭಾರತವನ್ನ ಮತ್ತಷ್ಟು ಪವರ್ಫುಲ್ ಮಾಡಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ 5 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಈ ಪ್ರವಾಸ ತುಂಬಾ ಮಹತ್ವ ಪಡ್ಕೊಂಡಿದ್ದು ಭಾರತಕ್ಕೆ ಇದರಿಂದ ಏನ್ ಲಾಭ ಅನ್ನೋದನ್ನ ನೋಡೋಣ ಬನ್ನಿ. ಐದು ರಾಷ್ಟ್ರಗಳ ಪ್ರವಾಸ ಕೈಗೊಂಡ ಮೋದಿ ಇಡೀ ವಿಶ್ವದ ಚಿತ್ತ ನಮೋ ಪ್ರವಾಸದತ್ತ. ಪ್ರಧಾನಿ ನರೇಂದ್ರ ಮೋದಿ ಘಾನಾ, ಟ್ರಿನಿಡಾಡ್ ಮತ್ತು ಟೊಬಾಗೊ, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ನಮಿಬಿಯಾ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಇದು ಮೋದಿಯವರ ಸುದೀರ್ಘ ರಾಜತಾಂತ್ರಿಕ ಭೇಟಿಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಒಟ್ಟು 8 ದಿನಗಳಲ್ಲಿ 5 ರಾಷ್ಟ್ರಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದೇ ಪ್ರವಾಸದಲ್ಲಿ ಜುಲೈ 6 ಮತ್ತು 7ರಂದು ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಪ್ರಧಾನಿ ಭಾಗವಹಿಸಲಿದ್ದಾರೆ. ನಮೋ ವಿದೇಶಾಂಗ ರಣತಂತ್ರ ಏನು? 5 ದೇಶಗಳ ಭೇಟಿ, ಭಾರತಕ್ಕೇನು ಲಾಭ? ವಿಶ್ವದ ದಕ್ಷಿಣ ಭಾಗದೊಂದಿಗೆ ಭಾರತದ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಭಾರತಕ್ಕೆ ಆರ್ಥಿಕತೆಯಲ್ಲಿ ಮತ್ತಷ್ಟು ಬೂಸ್ಟರ್ ಕೊಡಲಿದೆ.
ಮೋದಿ ಪ್ರವಾಸ ಅತ್ಯಂತ ಮಹತ್ವದ್ದಾಗಿದ್ದು ಘಾನದೊಂದಿಗೆ ದ್ವಿಪಕ್ಷೀಯ ಒಪ್ಪಂದ ಸಾಧ್ಯತೆ ಇದೆ. ಅಲ್ಲದೆ ಹೂಡಿಕೆ, ಇಂಧನ, ಸಹಕಾರಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ. ಬಳಿಕ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಜೊತೆ ವ್ಯಾಪಾರ ವೃದ್ಧಿ. ಅರ್ಜೆಂಟೀನಾ ಅಡುಗೆ ಎಣ್ಣೆ ಉತ್ಪಾದಿಸುವ ರಾಷ್ಟ್ರ ಆದ್ದರಿಂದ ಭಾರತ ಸೋಯಾಬೀನ್, ಸೂರ್ಯಕಾಂತಿ ಎಣ್ಣೆ ಆಮದು ಮಾಡಿಕೊಳ್ಳಲಿದೆ. ಜೊತೆಗೆ ಕೃಷಿ, ತಂತ್ರಜ್ಞಾನ, ಖನಿಜ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿ. ಬಳಿಕ ಬ್ರೆಜಿಲ್ನಲ್ಲಿ ನಡೆಯುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಮೋದಿ ಭಾಗಿಯಾಗಲಿದ್ದಾರೆ. ನಮೀಬಿಯಾದೊಂದಿಗೆ ಸ್ನೇಹ ಸಂಬಂಧ ವೃದ್ಧಿ ಸಾಧ್ಯವಾಗಲಿದೆ. ಪ್ರಧಾನಿ ಮೋದಿಯ ಈ ವಿದೇಶ ಪ್ರವಾಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಅನಿಸಿಕೊಂಡಿದ್ದು, ಮೋದಿ ಈ ಮೂಲಕ ಭಾರತವನ್ನ ಮತ್ತಷ್ಟು ಪವರ್ಫುಲ್ ಮಾಡಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.